ಫೈನಲಿ ಈ ತರ ಬಂದೈತೆ, ಫುಲ್ ಕ್ಲಿಯರ್ ಮಾಡಿದೀನಿ ನೀಟಾಗಿ. ಆದ್ರೆ ನಂಗೊಂದು ಸಬ್ಸ್ಕ್ರೈಬ್ ಮಾಡಲ್ಲ, ಫಾಲೋ ಮಾಡ್ಕೊಳ್ಳೋದ. ಅದೇ ಯಾವ್ದಾರು ಹುಡುಗಿ ಒಂದು ಕೂರ್ಲಿಂಗ್ ಅನ್ಬಿಡ್ಲಿ, ಸೆಟ್ಟಿಂಗ್ ಅನ್ಬಿಟ್ಟು ಎಲ್ಲ ಮಾಡ್ಕೊಬಿಡ್ತೀರಲ್ವಾ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಆಕ್ಚುಲಿ ಏನಂದ್ರೆ ಇವತ್ತು ಬಂದ್ಬಿಟ್ಟು ಯೋಗಿ ಒಂದು ಗಾಡಿಗೆ ಪೇಂಟ್ ಮಾಡ್ತಿದ್ದಾನೆ, ಅಂದ್ರೆ ಡ್ರಾಯಿಂಗ್ ಬರೀತಿದ್ದಾನೆ. ಯಾರ ಗಾಡಿ ಗೊತ್ತಾ? ಇವ್ರ ಗಾಡಿಗೆ. ಇವ್ರು ಬಂದ್ಬಿಟ್ಟು ಜಯಂತ್ ಅಂತ. ಇವ್ರದ್ದು ಹೋಂಡಾ ಸಿಟಿ ಇದೆ. ಇವ್ರದ್ದು ಆ ಸಿಟಿಗೆ ಪೇಂಟ್ ತಗೊಂಡು ಹೋಗ್ತಿದೀವಿ. ಅಲ್ಲಿ ಹೋಗಿ ಡ್ರಾಯಿಂಗ್ ಮಾಡ್ತಿದ್ದಾನೆ. ನೋಡಿ, ಇದೇ ಪೇಂಟು. ಬನ್ನಿ ಹೆಂಗ್ ಮಾಡಿದ ನೋಡೋಣ ಡ್ರಾಯಿಂಗ್ನ. R15 ಹಿಂದೆ ಕುತ್ಕೊಂಡ್ರೆ ಸ್ಟೈಲ್ ಇರುತ್ತಪ್ಪ. ಹುಡುಗಿರ್ ಕರ್ಸ್ಕೋಕ್ ಸರಿ ಇದೆಲ್ಲ. ಗೈಸ್, ಇದು ಯಾವ ಕಲರ್ ಅಂತ ಗೆಸ್ ಮಾಡಿ. ಅಲ್ಲಿ ಹೋಗಿ ತೋರಿಸ್ತೀನಿ ಇದು ಯಾವ ಕಲರ್ ಅಂತ. ಅಚ್ಚಾ, ಅಲ್ಲ, ನಾನು ಇಷ್ಟು ಕಷ್ಟಪಟ್ಬಿಟ್ಟು ಕಂಟೆಂಟ್ ಕೊಟ್ಟು ಒಳ್ಳೊಳ್ಳೆ ಮಾಡಿಫೈಡ್ ಕಾರ್ಸ್ ಎಲ್ಲ ಹುಡುಕಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಆದ್ರೆ ನಂಗೊಂದು ಸಬ್ಸ್ಕ್ರೈಬ್ ಮಾಡಲ್ಲ, ಫಾಲೋ ಮಾಡ್ಕೊಳ್ಳೋದ. ಅದೇ ಯಾವ್ದಾರು ಹುಡುಗಿ ಒಂದು ಕೂರ್ಲಿಂಗ್ ಅನ್ಬಿಡ್ಲಿ, ಸೆಟ್ಟಿಂಗ್ ಅನ್ಬಿಟ್ಟು ಎಲ್ಲ ಮಾಡ್ಕೊಬಿಡ್ತೀರಲ್ವಾ. ಏನಂತೀರ? ಇಲ್ಲ, ಅದಕ್ಕಾಗ ಫಾಲೋ ಮಾಡ್ಕೊಬಿಡ್ತೀರಾ. ನಾನು ಕಷ್ಟಪಟ್ಟು ಒಳ್ಳೊಳ್ಳೆ ಗಾಡಿ ತೋರಿಸಿ ಏನು ಫಾಲೋ ಮಾಡ್ತಾರೆ. ಇಲ್ಲ, ನೀವು ಫಾಲೋ ಮಾಡಿದ್ರೆ ತಾನೆ, ನನಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೆ ಅವರು ಬೇರೆ ಒಂದು ಗಾಡಿ ಕೊಡೋಕ್ಕೆ ಯೋಚನೆ ಮಾಡೋದು. ಅವರು ತುಂಬಾ ಚೆನ್ನಾಗಿ ಮಾಡಿಫೈ ಮಾಡ್ಸಿರ್ತಾರೆ, ಅವರು ಯೋಚನೆ ಮಾಡ್ತಾರೆ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಇರೋದು. ನೀವು ಅದನ್ನೆಲ್ಲ ನೋಡಲ್ಲ. ಕೂದ್ಲಿಂಗ್ ಅಂದಂತೆ ಎರಡು ಜಡೆ ಅಂತ ಅಂದ ತಕ್ಷಣ ಹೋಗ್ಬಿಡ್ತೀವಿ. ಏನಪ್ಪ ಕಂಟೆಂಟ್ ತಲೆ ಕೊಡಂತ ಹೇಳ್ಕಾಳೆ ಅನ್ಎಜುಕೇಟೆಡ್. ಬನ್ನಿ, ಅಲ್ಲಿ ಹೋಗಿ ಇದ್ದಾರೆ, ಹೋಗಿ ಮಾತಾಡ್ತೀವಿ. ಗೈಸ್, ಬಂದ್ವಿ ಇವಾಗ. ಹೋಗಿ ಅಲ್ಲಿದೆ ನೋಡಿ, ಇದೇ ಗಾಡಿ ಪೇಂಟ್ ಮಾಡ್ತಿರೋದು. ಹಾಯ್, ಎಷ್ಟು ಕ್ಯೂಟ್ ಆಗೈತಲ್ಲ. ಇಲ್ಲೇ ಇದೆ ನೋಡಿ. ಏನ್ ಮಾಡ್ತಿದ್ಯೋ? ಸೊ ನೋಡಿ ಗೈಸ್, ಇನ್ನ ಫಿನಿಶ್ ಆಗಿಲ್ಲ. ಕೆಟ್ಟ ಮಾತು ಮಾತಾಡೋದು. ಪ್ರತಿ ಸರಿ ಲಾಗ್ ಅಪ್ಲೋಡ್ ಮಾಡ್ಬೇಕಾದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಕಟ್ ಮಾಡಿ, ಇದು ಕಟ್ ಮಾಡ್ಕೊಂತೀಯ. ಗೈಸ್, ಇದು ಜಯಂತ್ ಅವ್ರ ಗಾಡಿ. ನಿಮಗೂ ಯಾವ್ದಾದ್ರು ಕಸ್ಟಮೈಸ್ ಪೇಂಟಿಂಗ್ ಮಾಡಿಸ್ಬೇಕಂದ್ರೆ ಹೇಳಿ, ಮಾಡಿಸ್ಕೊಡ್ತೀವಿ. ನೋಡಿ, ನಾವು ಇಂಜಿನ್ ಕ್ಯಾಪ್ ಕೂಡ ಪೇಂಟ್ ಮಾಡ್ತೀವಿ. ಇದು ನಾವೆಲ್ಲ ಮಾಡಿರೋದು, ಮಾಡ್ತೀವಿ ನಾವು. ನೋಡಿ, ಬನ್ನಿ ವರ್ಕ್ ಫಿನಿಶ್ ಆಗಲಿ, ಅಲ್ಲಿವರೆಗೂ ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಗೈಸ್, ಹೋಮ್ ಮೇಡ್ ಎಗ್ ರೈಸ್ ತಿಂತಿದ್ದೀವಿ. ಇವನಿಗೆ ಇಷ್ಟೊತ್ತು ಡ್ರಾಯಿಂಗ್ ಮಾಡಿ ಸಾಕಾಗಿ ಇವಾಗ ಎಗ್ ರೈಸ್ ತಿಂತಿದ್ದಾನೆ. ಹೇಗಿದೆ ಎಗ್ ರೈಸ್? ಎಗ್ ರೈಸ್ ಏನೈತೆ, ಅರ್ಧಂಬರ್ಧ ಕಂಪ್ಲೀಟ್ ಆಗಿರೋ ಡ್ರಾಯಿಂಗ್. ಸ್ಟೋರಿ ನಾನೇ ಮೆನ್ಷನ್ ಮಾಡಿರೋದು. ಇವರಿಗೆ ಪೇಂಟರ್ ಯೋಗೇಶ್, ಕಲಾಕಾರ ಯೋಗೇಶ್. ಅಲ್ಲ, ನೀನೇನೇನೆಲ್ಲ ಆಗ್ತೀಯಾ? ಮ್ಯೂಸಿಕಲ್ ಯೋಗಿ ಆಗ್ತೀಯಾ, ಡ್ರಾಯಿಂಗ್ ಯೋಗಿ ಆಗ್ತೀಯಾ, ಬ್ಯಾಂಗರ್ ಯೋಗಿ ಆಗ್ತೀಯಾ? ಹಾಂ, ಅವಾಗ ಹಲೋ ಗಾಯ್ಸ್, ವೆಲ್ಕಮ್, ಅಥವಾ ಅಲ್ಲ ಚಾನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಅಂತೀಯಾ? ಆಲ್ರೌಂಡ್ರು. ಬನ್ನಿ ಗಾಯ್ಸ್, ಆಮೇಲೆ ಸಿಗೋಣ. ತಿನ್ಕೊಂಡು ಆದಮೇಲೆ ಮತ್ತೆ ಡ್ರಾಯಿಂಗ್ ಕಂಟಿನ್ಯೂ ಮಾಡೋಣ. ಬನ್ನಿ. ಸಮಧಿಯಾ ಪೇಂಟಿಂಗ್ ಫಿನಿಶ್ ಅಪ್ ಆಗಿ ಬಂತು. ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಒಂದು ಒಳಗಡೆ ಪೇಂಟಿಂಗ್ ಎಲ್ಲ ಮಾಡ್ಬಿಟ್ಟು ಅಣ್ಣ ಹೆಂಗೆ ಮಾಡ್ಕೊಂಡು ನೋಡಿ, ಫುಲ್ಲು ನಿದ್ದೆಗೆ ಜಾರಿ ಬಿಟ್ಟಿದ್ದಾನೆ. ಇವಾಗ ಔಟಿಂಗ್ ಹೊರಗಡೆ ಏನಿದೆ ಅದೆಲ್ಲ ಬ್ಲ್ಯಾಕ್ ಶೇಡ್ ಮಾಡಿಬಿಟ್ಟು ಫೋಟೋ ಹಾಕ್ತೀನಿ, ನೋಡಿ ಹೆಂಗೆ ಬರುತ್ತೆ ಅಂತ. ನಿಮಗೂ ಯಾರಿಗಾರು ಬಾನೆಟ್ ಪೇಂಟಿಂಗ್ ಮಾಡಬೇಕು ಅಂದರೆ DM ಮಾಡಿ, ಇಲ್ಲ ಯೋಗಿಗಾರು DM ಮಾಡಿ, ಮಾಡಿಕೊಡ್ತೀವಿ ಒಳ್ಳೆ ಪ್ರೈಸಲ್ಲಿ. ಆ್ಯಂಡ್ ಇದು ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಸುಮ್ಮನೆ ಒಂದು ಇವತ್ತೊಂದು ಟ್ರೈ ಮಾಡೋಣ ಅಂತ ಮಾಡ್ತಿರೋದು. ಅದು ಹೋಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್ ಗೈಸ್, ನೋಡೋಣ ಯಾವ ಥರ ಬರುತ್ತೆ ಅಂತ.
ಇದನ್ನು ಫಸ್ಟ್ ಬ್ಲಾಕಿಂದ ರೆಡ್ ಮಾಡಿ ರೆಡ್ಡಿನ ಮತ್ತೆ ಬ್ಲಾಕ್ ಮಾಡ್ತಿರೋದು. ನೋಡೋಣ ಹೆಂಗೆ ಬರುತ್ತೆ ಅಂತ. ಫೈನಲಿ ಈ ಥರ ಬಂದೈತೆ. ಫುಲ್ಲು ಕ್ಲಿಯರ್ ಮಾಡಿದ್ದೀನಿ ನೀಟಾಗಿ. ಆಕಾಶ ಸ್ವಲ್ಪ ಎತ್ಕೊಂಡು ಲಾಸ್ಟ್ ಬಂದೈತೆ. ಕಾರ್ನರ್ ಎಲ್ಲ ಬ್ಲ್ಯಾಕ್ ಪೇಂಟ್ ಹೊಡ್ಕೊಂಡು ಕೊಟ್ಟೋಗಿ ಫೈನಲಿ ಔಟ್ಪುಟ್ ಈ ಥರ ಐತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ನಿಮ್ಗೆ ಗೊತ್ತಿರೋರ್ಗು ಈ ಥರ ಶೇರ್ ಮಾಡ್ಬಿಟ್ಟು ಹೇಳ್ರಿ ಬಾನೆಟ್ ಪೇಂಟ್ ಮಾಡಿಸ್ಕೊಳ್ಳೋಕ್ಕೆ. ನಿಮ್ಗೆ ಯಾರಿಗಾರು ಬೇಕು ಅಂದರೆ ಅವನಿಗೆ ಡಿ ಎಮ್ ಮಾಡಿ, ಇಲ್ಲ ನನಗೆ ಡಿ ಎಮ್ ಮಾಡಿ ಮಾಡಿಸ್ಕೊಡ್ತೀವಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಆದಷ್ಟು ಬೇಗ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.